ಇನ್ನು ಇತ್ತೀಚೆಗೆ ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒಬ್ರು ಎಎಸ್ಪಿ ಮೇಲೆ ಕೈ ಮಾಡಿದಂತಹ ರೀತಿಯಾದಂತಹ ವರ್ತನೆಯನ್ನ ನೀವು ನೋಡಿದ್ರಿ. ಬಹಳ ಸಂದರ್ಭದಲ್ಲಿ ಏನು ಗೊತ್ತಾ, ಈ ಸಿದ್ದರಾಮಯ್ಯನವರು ಅಧಿಕಾರಿಗಳ ಜೊತೆಗೆ ಅವರು ವ್ಯವಹರಿಸಿರುವಂತ ರೀತಿ ಇದೆಯಲ್ಲ, ಗದರಿಸುವಂತ ರೀತಿ ಬಹಳ ಮಂದಿ ಖುಷಿ ತರುತ್ತೆ. ಅದು ಯಾಕೆ ಅಂತ ಅಂದ್ರೆ, ಈ ಜಿಡ್ಗಟ್ಟಿರುವಂತಹ ಅಧಿಕಾರಿಗಳಿಗೆ ಹಿಂಗೆ ಮಾತಾಡಬೇಕು ಅಂತ ಹೇಳ್ಕೊಂಡು ಕೆಲವರು ಪ್ರಶಂಸೆ ಮಾಡೋದು ಕೂಡ ಉಂಟು. ಆದ್ರೆ ಒಂದು ಹೆಜ್ಜೆ ಮುಂದಕ್ಕೆ ಹೋದಂತ ಸಿದ್ದರಾಮಯ್ಯನವರು ಹೊಡೆಯೋ ರೀತಿಯಾಗಿ ಕೈ ಎತ್ತಿದ್ದಿದೆಯಲ್ಲ, ಇದು ಬಹಳ ಟೀಕೆಗೆ ಕಾರಣ ಆಗಿತ್ತು. ಈಗ ಆ ಎಎಸ್ಪಿ ತಾನು ಸ್ವಯಂ ನಿವೃತ್ತಿ ಪಡಿತಾ ಇದ್ದೀನಿ ಅನ್ನುವಂಥ ರೀತಿಯಾಗಿ ಪತ್ರ ಬರೆದು ಸ್ವಯಂ ನಿವೃತ್ತಿಗೆ ಮುಂದಾದಂಥದ್ದಿತ್ತಲ್ಲ, ಇದು ಸಿದ್ದರಾಮಯ್ಯನವರಿಗೂ ಮುಜುಗರ ತಂತು, ಸರ್ಕಾರಕ್ಕೂ ಮುಜುಗರ ತಂತು. ವಿಪಕ್ಷಗಳು ಈ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧವಾಗಿ ಅಸ್ತ್ರ ಮಾಡಿದು. ಅದಾದ ನಂತರ ಖುದ್ದು ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇವರೆಲ್ಲ ನನ್ನ ಜೊತೆಗೆ ಮಾತನಾಡಿ ಕನ್ವಿನ್ಸ್ ಮಾಡಿದ್ದಾರೆ ಅನ್ನುವಂಥ ರೀತಿಯಾಗಿ ಸದ್ಯ ಈಗ ಎಎಸ್ಪಿ ಹೇಳಿದ್ದು ರಾಜೀನಾಮೆ ಪತ್ರ ಹಿಂಪಡೆದಿರುವಂಥ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದರೆ ಈಗಲೂ ಕೂಡ ಈ ವಿಚಾರವಾಗಿ ಗೊಂದಲ ಇದೆ. ಹಾಗಾದ್ರೆ ಭರಮನಿ ವಿಚಾರವಾಗಿ ಮುಖ್ಯಮಂತ್ರಿಗಳ ವರ್ತನೆ ಹೇಗಿತ್ತು, ಅದಕ್ಕೆ ಅವ್ರಿಗೆ ತಂದಂತ ಬೇಸರ, ಅದಾದ ನಂತರದಲ್ಲಿ ಸ್ವಯಂ ನಿವೃತ್ತಿ ವಿಚಾರ ಹೇಗೆ ರಾಜಕೀಯ ಹಲ್ಚಲ್ ಎಬ್ಬಿಸ್ತು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ನೋಡ್ಕೊಳ್ಳಿ, ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ ಈ ಕಡೆ. ಪೊಲೀಸರು ಅದೇನು ನೋಡ್ಕೊಳ್ಳಿ, ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ ಈ ಕಡೆ. ಕೂತ್ಕೊಳ್ರಮ್ಮ ದಯವಿಟ್ಟು. ಬರ ಹೇಳಿ, ಯಾವನವನು ಎಸ್ಪಿ, ಏನ್ ಮಾಡ್ತಾ ಇದ್ದೀರಿ ನೀವು? ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಸರ್ಕಾರ ಸರ್ಕಾರಿ ಅಧಿಕಾರಿಗಳ ವಿರೋಧಿ, ನೌಕರರ ವಿರೋಧಿ ಒಂದು ಕೃತ್ಯವನ್ನು ಎಲ್ಲರೂ ನೋಡಿದರೆ ಇಂಥ ಒಂದು ನಡವಳಿಕೆ, ಇದು ಮುಖ್ಯಮಂತ್ರಿಗಳು ಕ್ಷಮೆ ಪಡಬೇಕು ಪೊಲೀಸ್ ಇಲಾಖೆಗೆ. ನಾನು ವಿಚಾರಿಸಿ, ನನಗಿನ್ನ ಗೊತ್ತಿಲ್ಲ. ಬಿಜೆಪಿ ಅವರು ಕುಮ್ಮಕ್ಕಿಂದ ಏನೋ ಮಾಡ್ತಾ ಇದ್ದಾರೆ. ಬರ ಹೇಳಿ, ಯಾವನವನು ಎಸ್ಪಿ, ಏನ್ ಮಾಡ್ತಾ ಇದ್ದೀರಿ ನೀವು? ಸಿಎಂ ಸಿಡಿಮಿಡಿಗೊಂಡಿದ್ರು. ಹತ್ತಿರಕ್ಕೆ ಬಂದ ಪೊಲೀಸ್ ಅಧಿಕಾರಿ ಮೇಲೆ ಕೈ ಎತ್ತಿದ್ರು. ಸಾವಿರಾರು ಜನ ಸೇರಿದ್ದ ಸಮಾರಂಭದಲ್ಲಾದ ಅಪಮಾನ ಈ ಅಧಿಕಾರಿಗೆ ಇನ್ನಿಲ್ಲದಂತೆ ಕಾಡೋದಕ್ಕೆ ಶುರು ಮಾಡಿತ್ತು. ಇದೇ ಬೇಸರದಲ್ಲಿ ಹೆಚ್ಚುವರಿ ಎಸ್ಪಿ ಬರೆದ ಸ್ವಯಂ ನಿವೃತ್ತಿ ಪತ್ರ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಹುಟ್ಟು ಹಾಕಿದೆ. ಬರ ಹೇಳಿ, ಯಾವನವನು ಎಸ್ಪಿ, ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ. ಅಷ್ಟಕ್ಕೂ ವಿಷಯ ಏನಂದ್ರೆ, ಅದು ಏಪ್ರಿಲ್ 28 ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶ ಮಾಡ್ತಾ ಇತ್ತು. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರುದ್ಧ ಸಮರವನ್ನೇ ಸಾರಿಬಿಟ್ಟಿತ್ತು. ಆದ್ರೆ ಅದೆಲ್ಲಿಂದಲೋ ಬಂದ ಬಿಜೆಪಿ ಕಾರ್ಯಕರ್ತರು ಗೊಂದಲದ ವಾತಾವರಣ ನಿರ್ಮಿಸಿ ಬಿಟ್ಟಿದ್ರು. ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆಗೆ ಸಿಡಿಮಿಡಿಗೊಂಡ ಸಿಎಂ ಯಾವನ್ರಿ ಅವನು ಎಸ್ಪಿ ಅಂತ ಏಕವಚನದಲ್ಲೇ ಹತ್ತಿರಕ್ಕೆ ಕರೆದಿದ್ರು. ಆದ್ರೆ ಅವತ್ತು ವೇದಿಕೆಯ ಉಸ್ತುವಾರಿ ವಹಿಸಿದ್ದು ಹೆಚ್ಚುವರಿ ಎಸ್ಪಿ ನಾರಾಯಣ ಭರಮನಿ. ಸಿಎಂ ಕರೆಯುತ್ತಿದ್ದಂತೆ ಭರಮನಿ ಹತ್ತಿರಕ್ಕೆ ಬಂದ್ಬಿಟ್ರು. ಆಗ ಸಿಎಂಗೆ ಅದೆಲ್ಲಿದ್ದ ಕೋಪ ಹೊಡೆಯೋದಕ್ಕೆ ಕೈ ಮೇಲೆತ್ತಿದ್ರು. ಯಾವನವನು ಎಸ್ಪಿ, ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ. ಈ ವಿಡಿಯೋಗೆ ಸಾಕಷ್ಟು ಪರವಿರೋಧದ ಚರ್ಚೆಯಾಗಿತ್ತು. ಆದ್ರೆ ಸಾವಿರಾರು ಜನರ ಮುಂದೆ ಆದ ಅಪಮಾನಕ್ಕೆ ಎಎಸ್ಪಿ ಭರಮನಿ ನೊಂದುಕೊಂಡಿದ್ರು. ಸಿದ್ದರಾಮಯ್ಯ ಅವಮಾನದಿಂದ ನಾನು ನೊಂದಿದ್ದೇನೆ ಅಂತ ಜೂನ್ 12ರಂದು ಸ್ವಯಂ ನಿವೃತ್ತಿಗೆ ಪತ್ರ ಬರೆದಿದ್ರು. ಕಳೆದ 31 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ನಾನು ಸೇವೆ ಸಲ್ಲಿಸಿದ್ದೀನಿ. ಈ ಘಟನೆಯಿಂದ ನಾನು ಮತ್ತು ನನ್ನ ಪರಿವಾರ ಇನ್ನಿಲ್ಲದಂತೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇವೆ. ಸಿಎಂ ಸಿದ್ದರಾಮಯ್ಯ ಭಾಷಣ ನಿಲ್ಲಿಸಿ ನನ್ನ ಕಡೆ ಕೈ ಮಾಡಿ ಯಾವನೋ ಭಾರಯ ಎಸ್ಪಿ ಎಂದರು. ಸಿಎಂಗೆ ಗೌರವ ಸೂಚಕವಾಗಿ ಅತಿ ವಿನಮ್ರತೆಯಿಂದ ವಂದಿಸಿ ನಿಂತುಕೊಂಡೆ. ನಾನು ಏನೂ ಮಾತಾಡಿಲ್ಲ. ಆದರೆ ಏಕಾಏಕಿ ಕೈ ಎತ್ತಿ ನನಗೆ ಕಪಾಳ ಮೋಕ್ಷ ಮಾಡಲು ಬಂದರು. ಕೂಡಲೇ ನಾನು ಹಿಂದೆ ಸರಿದು ಸಾರ್ವಜನಿಕವಾಗಿ ಆಗಬಹುದಿದ್ದ ಕಪಾಳ ಮೋಕ್ಷವನ್ನ ತಪ್ಪಿಸಿಕೊಂಡೆ. ಆದರೆ ಸಾರ್ವಜನಿಕವಾಗಿ ಆದ ಅವಮಾನದಿಂದ ಅಲ್ಲ, ನಾನು ಮಾಡದ ತಪ್ಪಿಗೆ ಅವಮಾನಗೊಂಡೆ. ಸಿಎಂ ಪದವಿಗೆ ಚ್ಯುತಿ ಬರಬಾರದು ಅಂತ ಸುಮ್ಮನಿದ್ದೆ. ಯಾವುದೇ ಮರು ಮಾತಾಡದೆ ವೇದಿಕೆಯಿಂದ ಕೆಳಗಿಳಿದೆ. ಅವಮಾನಗೊಂಡ ನನಗೆ ಯಾವುದೇ ಮಾರ್ಗವಿಲ್ಲದೆ ಸ್ವಯಂ ನಿವೃತ್ತಿ ಸಲ್ಲಿಸುತ್ತಿದ್ದು ಅಂಗೀಕರಿಸಬೇಕೆಂದು ವಿನಂತಿ ಮಾಡುತ್ತಿದ್ದೀನಿ. ಭರಮನಿ ಕರೆದು ವಿಷಾದ ವ್ಯಕ್ತಪಡಿಸಿದ ಸಿಎಂ. ಎಎಸ್ಪಿ ಹೀಗೆ ರಾಜೀನಾಮೆ ಸಲ್ಲಿಸಿದ ವಾರದೊಳಗೆ ಅಂದ್ರೆ ಜೂನ್ 19ರಂದೇ ಸಿಎಂ ಸಿದ್ದರಾಮಯ್ಯ ಭರಮನಿ ಅವರನ್ನ ಕರೆಸಿಕೊಂಡ ಮಾತನಾಡಿದ್ರು. TV9ಗೆ ಸಿಕ್ಕ ಮೂಲಗಳ ಮಾಹಿತಿ ಪ್ರಕಾರ ಸಿಎಂ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಬಳಿಕವಷ್ಟೇ ಭರಮನಿ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಇಂದು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ
ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಪೊಲೀಸ್ ಅಧಿಕಾರಿ ಸ್ವಯಂ ನಿವೃತ್ತಿ ತೆಗೆದುಕೊಳ್ಳುವ ನಿರ್ಧಾರ ವಿಪಕ್ಷ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಈ ಸರ್ಕಾರ ಅಧಿಕಾರಿಗಳ ವಿರೋಧಿ ಸರ್ಕಾರ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ಶಾಸಕ ಯತ್ನಾಳ್ ಸಿಎಂ ಕ್ಷಮೆಯಾಚನೆಗೆ ಆಗ್ರಹಿಸಿದ್ದಾರೆ. ಈ ಸರ್ಕಾರ ಸರ್ಕಾರಿ ಅಧಿಕಾರಿಗಳ ವಿರೋಧಿ, ನೌಕರರ ವಿರೋಧಿ, ದಲಿತರ ವಿರೋಧಿ ಆಗಿರೋದ್ರಿಂದ ಇಂಥ ಘಟನೆಗಳು ನಡೀತಾ ಇದೆ. ಅದಕ್ಕೆ ಉತ್ತರ ಹೇಳಬೇಕಾದವರು ಗೃಹ ಮಂತ್ರಿ ಇಲಾಖೆ ಜವಾಬ್ದಾರಿಯನ್ನು ಹೊತ್ತಂತ ಪರಮೇಶ್ವರ್ ಅವರೇ ಹೇಳಬೇಕು. ಮುಖ್ಯಮಂತ್ರಿನೂ ಸಹ ಆ ಒಂದು ಕೃತ್ಯವನ್ನು ಎಲ್ಲರೂ ನೋಡಿದ್ದಾರೆ, ತಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಕೂಡ ವೀಕ್ಷಿಸಿದ್ದಾರೆ. ಇಂಥ ಒಂದು ನಡವಳಿಕೆ ನಮ್ಮ ರಾಜ್ಯದಲ್ಲಿ ಅಥವಾ ಎಲ್ಲೇ ಇರಲಿ, ಇಡೀ ವಿಶ್ವದಲ್ಲಿ ಅದರ ಅವಶ್ಯಕತೆ ಇಲ್ಲ. ಅಧಿಕಾರಿಗಳ ಮೇಲೆ ರೇಗಾಡುವುದು ಸಾರ್ವಜನಿಕವಾಗಿ ಮಾಡೋದ್ರಿಂದ ಪೊಲೀಸರ ಒಂದು ನೈತಿಕ ಸ್ಥೈರ್ಯ ಕುಸಿದು ಹೋಗ್ತದೆ. ಇದು ಮುಖ್ಯಮಂತ್ರಿಗಳು ಕ್ಷಮೆ ಪಡಬೇಕು. ಪೊಲೀಸ್ ಇಲಾಖೆಗೆ ಅವರಿಗೆ ಗೌರವ ಕೊಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು. ಇನ್ನು ಎಎಸ್ಪಿಯ ಸ್ವಯಂ ನಿವೃತ್ತಿ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಿಳಿದುಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಶಾಸಕ ಅಶೋಕ್ ಪಟ್ಟಣ್ ಮಾತ್ರ ಬಿಜೆಪಿಯವರ ಕುಮ್ಮಕ್ಕಿನಿಂದಲೇ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ ಅಂತ ಆರೋಪಿಸಿದ್ರು. ಸರ್, ಸ್ವಾಭಿಮಾನ ಅಂತ ಹೇಳಿದ್ರೆ ಇವಾಗ ಎಎಸ್ಪಿ ಅವರು ಬರ್ಮನಿ ಅಂತ ಅವರು ಸ್ವಯಂ ನಿವೃತ್ತಿ ಕೊಟ್ಟಿದ್ದಾರೆ ಸರ್. ಅದ್ರ ಬಗ್ಗೆ ನಾನು ವಿಚಾರಿಸ್ತೀನಿ, ನನಗಿನ್ನ ಗೊತ್ತಿಲ್ಲ. ಏನು ಇವತ್ತು ಕೊಟ್ಟಿದ್ದಾರೆ? ಇವತ್ತೇ ಕೊಟ್ಟಿದ್ದಾರೆ. ತಿಳ್ಕೊಂಡು ಮಾತಾಡ್ತೀನಿ. ಚೀಫ್ ಮಿನಿಸ್ಟರ್ ಹೊಡೆಯೋಕೆ ಸುಮ್ಮನೆ ಹಿಂಗೆ ಅಂದಿದ್ದಷ್ಟೇ, ಹೊಡೆಯೋಕ್ಕೇನು ಅವ್ರೇನು ಹೋಗಿಲ್ಲ. ಕೊಡೋಗಿದ್ರೆ ಅವ್ರ ಅಸಮಾಧಾನ ಇದ್ರೆ 3 ತಿಂಗಳು ಕಾಯ್ಬೇಕಂತ ಅನಿಸಿರಲಿಲ್ಲ. ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಕೊಡಬಾಯ್ತು. ಅವರು ಕೊಟ್ಟಿಲ್ಲ. ಇದನ್ನು ಬಿಜೆಪಿ ಅವ್ರ ಕುಮ್ಮಕ್ಕಿಂದ ಏನೋ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತಾಗಿ. ಒಟ್ನಲ್ಲಿ ನಾರಾಯಣ ಬರಮನಿ ಬರೆದ ಪತ್ರದ ಕತೆ ಕೊಂಚ ಶಾಂತವಾದಂತೆ ಕಾಣ್ತಿದೆ. ಆದರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಚರ್ಚೆಯಂತೂ ಮುಂದುವರಿಯುವುದು ಖಚಿತ. ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.